ಇಲ್ಲ ನೀವು 2.5 ವರ್ಷದಲ್ಲಿ ಗುಳಿಗೆಗಳು ಕೊಡ್ತಾರಲ್ಲ, ಕಹಿ ಗುಳಿಗೆಗಳಿಗೆ ಅದಕ್ಕೆಲ್ಲ ಸಿಹಿ ಹಾಕಿ ಕೊಟ್ಬಿಟ್ಟು ನೋಡಿ ಇವಾಗ ಪ್ಲೀಸ್ ಅಂತ ಸೇರಿಸ್ಬಿಟ್ರಿ, ಮುಗ್ದೋಯ್ತು ಅಲ್ಲಿಗೆ. ಬಿಡಿ, ಸಬ್ಜೆಕ್ಟ್ ಬರೋಣ. ಇಲ್ಲಿ ತಾವು ಕೂತಿದ್ರಿ, ಅರ್ಥ ಮಾಡ್ಕೊಳ್ಳಿ, ಆಗಸ್ಟ್ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳ ಬಯಸುತ್ತೇನೆ ಅಂತೇಳಿ. ತಾವು ಮತ್ತೆ ಎಂಟ್ರಿ ಆಗಿದ್ದೀರಾ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿದ್ದೀರಾ. ಅವಾಗ ನೀವು ಹೇಳಿದ್ದೀರಾ ಕೊಟ್ಟಿರೋ ಸರಿನಾ ಅಂತ. ಅದಕ್ಕೆ ಅವರು ಉತ್ತರ ಹೇಳಿದ್ದಾರೆ, ಇಲ್ಲ ನಾನು ಏನು ಹೇಳಿದ್ದೀನಿ ಅಂತ ಸರಿ ಇದೆ ಅಂತ ಮಾತನ್ನು ಹೇಳಿದ್ದಾರೆ. ಈಗ 9ನೇ ತಾರೀಕು ಹೇಳಿದ್ದು, 10ನೇ ತಾರೀಕು ನಾವು ಮಾಹಿತಿಯನ್ನು ಕೇಳಿದ್ರಿ. ದಿನಾಂಕ 10/12 ಇದು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಕುರಿತು ಅಂತ ನಾವು ಯಾರು ಕೇಳಿದ್ರಿ? ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅವ್ರು ಹೇಳಿದ್ದಾರೆ. ಅವರು ಲೆಟ್ರ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಲೆಟ್ರ್ ಇದು. ದಿಸ್ ಈಸ್ ಅಫಿಷಿಯಲ್ ಲೆಟರ್. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ 25 ಹಾಗೂ ಮಾರ್ಚ್ 2025 ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದು ಬಿಟ್ಟುಬಿಟ್ಟು ಮತ್ತೆ ನಾನು ಇನ್ನು ಕೇಳಿದೆ, ನೋಡಪ್ಪ ಬಿರಿ ಅದೊಂದೇ ನೋಡಬೇಡ ಅಂತ. ಮತ್ತೆ ಇನ್ನೊಂದು ಇದರಲ್ಲಿ ಅದು 2011-12 ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ 25 ಹಾಗೂ ಮಾರ್ಚ್ 25 2 ತಿಂಗಳ ಅನುದಾನ ಬಿಡುಗಡೆಯಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಸದನಕ್ಕೆ ಇಷ್ಟೆಲ್ಲ ಅವಕಾಶಗಳಿದ್ದೂ ಕೂಡ, ಎಲ್ಲ ವೆರಿಫಿಕೇಶನ್ ಆದರೂ ಕೂಡ ಸರ್ ಒಂದೇ ನಿಮಿಷ, ಹಾವೇರಿದು ಐತೆ, ಅದಕ್ಕೆ ಹಾವೇರಿ ಜಿಲ್ಲೆದು ಇದೆ, ಹಾವೇರಿ ಜಿಲ್ಲೆನೂ ಇದೆ, ಧಾರವಾಡ ಹಾವೇರಿ ಮೂರು ಹಾವೇರಿದು ಹೇಳಿದ್ದೀನಿ, ಹಾವೇರಿ ಜಿಲ್ಲೆದು, ಹಾವೇರಿ ಗದಗ ಎಲ್ಲ ಹೇಳಿದ್ದೀನಿ. ಇಷ್ಟೆಲ್ಲ ಮಾಹಿತಿ ಇದೆ ಪಾಟೀಲ್ರೆ. ನಾವೇನಾದ್ರು ಕಾನೂನು ತಪ್ಪು ಹೇಳಿದ್ರೆ 100 ಚುಚ್ಚಾಕ್ತೀರಾ ನೀವು. ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚಾಕ್ಬಿಡ್ತೀರಾ ನಮಗೆ. ಇವಾಗ ಮಂತ್ರಿ ಈ ಥರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ ಸದನದಲ್ಲಿರೋ ಇಲ್ಲ ನೀವು 2.5 ವರ್ಷದಲ್ಲಿ ಗುಳಿಗೆಗಳು ಕೊಡ್ತಾರಲ್ಲ, ಕಹಿ ಗುಳಿಗೆಗಳಿಗೆ ಅದಕ್ಕೆಲ್ಲ ಸಿಹಿ ಹಾಕಿ ಕೊಟ್ಬಿಟ್ಟು ನೋಡಿ ಇವಾಗ ಪ್ಲೀಸ್ ಅಂತ ಸೇರಿಸ್ಬಿಟ್ರಿ, ಮುಗ್ದೋಯ್ತು ಅಲ್ಲಿಗೆ. ಬಿಡಿ, ಸಬ್ಜೆಕ್ಟ್ ಬರೋಣ. ಇಲ್ಲಿ ತಾವು ಕೂತಿದ್ರಿ, ಅರ್ಥ ಮಾಡ್ಕೊಳ್ಳಿ, ಆಗಸ್ಟ್ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳ ಬಯಸುತ್ತೇನೆ ಅಂತೇಳಿ. ತಾವು ಮತ್ತೆ ಎಂಟ್ರಿ ಆಗಿದ್ದೀರಾ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿದ್ದೀರಾ. ಅವಾಗ ನೀವು ಹೇಳಿದ್ದೀರಾ ಕೊಟ್ಟಿರೋ ಸರಿನಾ ಅಂತ. ಅದಕ್ಕೆ ಅವರು ಉತ್ತರ ಹೇಳಿದ್ದಾರೆ, ಇಲ್ಲ ನಾನು ಏನು ಹೇಳಿದ್ದೀನಿ ಅಂತ ಸರಿ ಇದೆ ಅಂತ ಮಾತನ್ನು ಹೇಳಿದ್ದಾರೆ. ಈಗ 9ನೇ ತಾರೀಕು ಹೇಳಿದ್ದು, 10ನೇ ತಾರೀಕು ನಾವು ಮಾಹಿತಿಯನ್ನು ಕೇಳಿದ್ರಿ. ದಿನಾಂಕ 10/12 ಇದು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಕುರಿತು ಅಂತ ನಾವು ಯಾರು ಕೇಳಿದ್ರಿ? ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅವ್ರು ಹೇಳಿದ್ದಾರೆ. ಅವರು ಲೆಟ್ರ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಲೆಟ್ರ್ ಇದು. ದಿಸ್ ಈಸ್ ಅಫಿಷಿಯಲ್ ಲೆಟರ್. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ 25 ಹಾಗೂ ಮಾರ್ಚ್ 2025 ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದು ಬಿಟ್ಟುಬಿಟ್ಟು ಮತ್ತೆ ನಾನು ಇನ್ನು ಕೇಳಿದೆ, ನೋಡಪ್ಪ ಬಿರಿ ಅದೊಂದೇ ನೋಡಬೇಡ ಅಂತ. ಮತ್ತೆ ಇನ್ನೊಂದು ಇದರಲ್ಲಿ ಅದು 2011-12 ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ 25 ಹಾಗೂ ಮಾರ್ಚ್ 25 2 ತಿಂಗಳ ಅನುದಾನ ಬಿಡುಗಡೆಯಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಸದನಕ್ಕೆ ಇಷ್ಟೆಲ್ಲ ಅವಕಾಶಗಳಿದ್ದೂ ಕೂಡ, ಎಲ್ಲ ವೆರಿಫಿಕೇಶನ್ ಆದರೂ ಕೂಡ ಸರ್ ಒಂದೇ ನಿಮಿಷ, ಹಾವೇರಿದು ಐತೆ, ಅದಕ್ಕೆ ಹಾವೇರಿ ಜಿಲ್ಲೆದು ಇದೆ, ಹಾವೇರಿ ಜಿಲ್ಲೆನೂ ಇದೆ, ಧಾರವಾಡ ಹಾವೇರಿ ಮೂರು ಹಾವೇರಿದು ಹೇಳಿದ್ದೀನಿ, ಹಾವೇರಿ ಜಿಲ್ಲೆದು, ಹಾವೇರಿ ಗದಗ ಎಲ್ಲ ಹೇಳಿದ್ದೀನಿ. ಇಷ್ಟೆಲ್ಲ ಮಾಹಿತಿ ಇದೆ ಪಾಟೀಲ್ರೆ. ನಾವೇನಾದ್ರು ಕಾನೂನು ತಪ್ಪು ಹೇಳಿದ್ರೆ 100 ಚುಚ್ಚಾಕ್ತೀರಾ ನೀವು. ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚಾಕ್ಬಿಡ್ತೀರಾ ನಮಗೆ. ಇವಾಗ ಮಂತ್ರಿ ಈ ಥರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ ಸದನದಲ್ಲಿರೋ ನೀವು